ಗುಡ್ ಮಾರ್ನಿಂಗ್. ಕಾಯ್ತಾ ಇದ್ದೀರಾ? ನಾನು ವಿಜಯಲಕ್ಷ್ಮಿ ರೆಡ್ಡಿ. ಇವತ್ತಂತೂ ಮಕ್ಕಳಿಗೆ ಇಷ್ಟವಾಗುವಂಥ ಒಂದು ತಿಂಡಿ ಚಪಾತಿ ರೋಲ್. ಇದು ಮಾಡೋಕ್ಕೆ ಮುಂಚೆ ಇದು ಬೇಕಾಗಿರೋ ಸಾಮಗ್ರಿ ಅಂದರೆ ಫಿಲ್ಲಿಂಗ್. ಅದು ತುಂಬಕ್ಕೆ ಏನೇನು ಬೇಕು ಫಸ್ಟ್ ನೋಡ್ಕೊಳ್ಳೋಣ. ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಕರಿಕಾಳು ಮೆಣಸು ಪುಡಿ, ಕ್ಯಾರೆಟು, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಸ್ವೀಟ್ ಚಟ್ನಿ, ಸಿಹಿ ಚಟ್ನಿ ಮತ್ತು ಪುದೀನ ಚಟ್ನಿ ಕೂಡ ರೆಡಿ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನು ಎಣ್ಣೆ. ಈಗ ನಾನು ಚಪಾತಿ ಆಗಲೇ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಫಿಲ್ಲಿಂಗ್ ಮಾತ್ರ ರೆಡಿ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಕಾದ ತಕ್ಷಣ ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಇದರಲ್ಲಿ ಇದು ತುಂಬ ಹುರಿಯೋದೇನು ಬೇಕಿಲ್ಲ, ಸ್ವಲ್ಪ ಘಮ ಬಂದರೆ ಸಾಕು. ಕ್ಯಾರೆಟು ಇನ್ನೂ ಜಾಸ್ತಿ ಬೇಕಾದ್ರೂ ಹಾಕೋಬೋದು, ಟೇಸ್ಟ್ ಬೇಕಂದರೆ. ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಕಾಳು ಮೆಣಸು ಪುಡಿ, ಸಾಫ್ಟ್ ಆದರೆ ಸಾಕಿದು. ಕಡೆಯಲ್ಲಿ ಉಪ್ಪು. ಒಂದು 2 ನಿಮಿಷ ಅದು ಹೊಂದ್ಕೊಂಡ್ರೆ ಆಯ್ತು ಅಷ್ಟೇ. ಈಗ ನಾವು ಚಪಾತಿ ರೋಲ್ಗೆ ಫಿಲ್ಲಿಂಗ್ನ ರೆಡಿ ಮಾಡಿದ್ವಿ. ಇದನ್ನು ಪಕ್ಕಕ್ಕಿಡೋಣ. ರೆಡಿಯಾಗಿರುವಂಥ ಚಪಾತಿನ ತಗೊಳ್ಳಿ. ಇದು ಸಿಹಿ ಚಟ್ನಿ 1 ಟೀ ಸ್ಪೂನಷ್ಟು, ಹಾಗೆಯೇ ಪುದೀನ ಚಟ್ನಿ. ಈಗ ನಾವೇನು ರೆಡಿ ಮಾಡಿದ್ದೀವಲ್ಲ ಅದನ್ನು ಒಂದು ಕಡೆಗೆ ಒಂದು ಕಾರ್ನರ್ಗೆ ಹಾಕ್ಕೊಳ್ಳಿ. ಇದನ್ನು ರೋಲ್ ಸ್ವಲ್ಪ ಬಿಸಿ ಆದರೆ ಸಾಕು. ಇದಂತೂ ಮಕ್ಕಳ ಬಾಕ್ಸಿಗಂತೂ ತುಂಬ ಐಡಿಯಲ್ಲು. ನೋಡಿದಲ್ಲ ವೀಕ್ಷಕರೇ, ಚಪಾತಿ ರೋಲ್ ಎಷ್ಟು ಬೇಗ ಸಿದ್ಧ ಮಾಡಿದ್ದೀನಿ ಅಂತ. ಇದಂತೂ ಮಕ್ಕಳಿಗೆ ಬಹಳ ಇಷ್ಟ ಆಗುವಂಥ ಖಾದ್ಯ. ಇದನ್ನು ಟಿಫನ್ ಬಾಕ್ಸ್ಗಂತೂ ಖಂಡಿತ ಹಾಕಿ ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತೆ ನಿಮ್ಮ ಭೇಟಿ ನಾಳೆ ಇದೇ ಸಮಯಕ್ಕೆ. ಅಲ್ಲಿವರೆಗೂ ನಮಸ್ಕಾರ.